ಮಟ್ಟದಲ್ಲಿ ಹಾಗೇನೆ ಜನರ ಸಹಭಾಗಿತ್ವ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಒಂದು ಯಶಸ್ವಿ ಕಾರ್ಯಕ್ರಮ ಜರುಗಿದೆ. ಬೆಂಗಳೂರನ್ನ ಮತ್ತಷ್ಟು ಹಸಿರಾಗಿಸುವಂತಹ ಕಾರ್ಯಕ್ರಮ ಜರುಗಿದೆ ಬಂಧುಗಳೇ. ಪ್ರಶಸ್ತಿ ಫಲಕಗಳು ಯಾರಿಗೆಲ್ಲ ಲಭ್ಯ ಆಗಿಲ್ಲ, ಅದು ಸರ್ಕಾರದ ವತಿಯಿಂದ BDA ವತಿಯಿಂದ ಅವರವರ ಕಚೇರಿಗಳಿಗೆ ಖಂಡಿತ ಬಂದು ತಲುಪುತ್ತೆ ಅಂತ ಇದೇ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಟ್ಟು ಗೋಲ್ಡ್ ಮೆಡಲಿಸ್ಟ್, ಸಿಲ್ವರ್ ಮೆಡಲಿಸ್ಟ್, ಬ್ರಾನ್ಸ್ ಮೆಡಲಿಸ್ಟ್ ಎಲ್ಲ ಪದಕ ವಿಜೇತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಗಿಡ ನೆಡುವಂತಹ ಈ ಸತ್ಕಾರ್ಯ ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಮುಂದುವರಿಯಲಿ. ಇದು ಕೇವಲ ಒಂದು ದಿನದ ಅಭಿಯಾನ ಆಗದೆ ಇಡೀ ಜೀವಮಾನದ ಅಭಿಯಾನ ಆಗಲಿ. ಬೆಂಗಳೂರು ಮತ್ತಷ್ಟು ಹಸಿರ ಮನೆಗಳಲ್ಲಿ ಈ ಒಂದು ಫಲಕವನ್ನು ಪಡೆದು ದಯಮಾಡಿ ಅಂತಿಮ ಘಟ್ಟದಲ್ಲಿ BWSSB ಚೇರ್ಮನ್ ಮಂಜುಳಾ ಮೇಡಮ್ ಅವರು ಬಂದು ಈ ಒಂದು ಫಲಕವನ್ನು ಪಡೆದುಕೊಳ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ BDA ಅಧ್ಯಕ್ಷರಾದಂತಹ NA ಹ್ಯಾರಿಸ್ ಅವರ ನೇತೃತ್ವದಲ್ಲಿ 15 ಲಕ್ಷ ಗಿಡಗಳನ್ನು ನೆಡೆಯುವಂತಹ ಗುರಿಯನ್ನ ಹೊಂದಿದ್ರು. ಅದು ಈಗ ಸಾಕಾರಗೊಂಡಿದೆ. ಇವರೆಲ್ಲರ ಸಹಭಾಗಿತ್ವದಲ್ಲಿ ಹಾಗೇನೆ ಜನರ ಸಹಭಾಗಿತ್ವ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಒಂದು ಯಶಸ್ವಿ ಕಾರ್ಯಕ್ರಮ ಜರುಗಿದೆ. ಬೆಂಗಳೂರನ್ನ ಮತ್ತಷ್ಟು ಹಸಿರಾಗಿಸುವಂತಹ ಕಾರ್ಯಕ್ರಮ ಜರುಗಿದೆ ಬಂಧುಗಳೇ. ಎಲ್ಲ ಬಂಧುಗಳಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಮಾಧ್ಯಮ ಮಿತ್ರರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ದಯಮಾಡಿ ಭೋಜನವನ್ನು ಸ್ವೀಕರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೀನಿ. ಮಾಧ್ಯಮ ಮಿತ್ರರಿಗೆ ವೇದಿಕೆ ಹಿಂಭಾಗದಲ್ಲಿ ಭೋಜನದ ವ್ಯವಸ್ಥೆ